ಹಾಯ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಜೊತೆ ನಾನು ಇವತ್ತು ನಿಮಗೆ ಮುದ್ದು ಸೊಸೆ ಸೀರಿಯಲ್ದು ಅಪ್ಡೇಟ್ ತಿಳಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತಿನ ಅಪ್ಡೇಟ್ ಏನಪ್ಪ ಅಂತ ತಿಳ್ಕೊಳ್ಳೋಣ ಬನ್ನಿ. ಮುದ್ದು ಸೊಸೆ ಈಶ್ವರಿ ತುಂಬ ಚಿಕ್ಕ ವಿಷಯನ ದೊಡ್ಡದು ಮಾಡೋದಕ್ಕೆ ಹೋಗಬೇಡ. ಹೇಳ್ದಷ್ಟು ವಿಷಯ ಎಲ್ಲೆಲ್ಲೋ ಹೋಗ್ತವೆ. ನೋಡಮ್ಮ ವಿದ್ಯಾ, ಅವಳು ಕಾರಣ ಹೇಳಿಲ್ಲ ಅಂತಂದು ಕಾರಣ ಹೇಳಿಲ್ಲ ಅಂತಾನೆ ಬರ್ಕೊ. ದೊಡ್ಡಪ್ಪ ಕೇಳುವಾಗ ಅವಳೇ ಹೇಳಲಿ, ಈಗ ಅವಳಿಗೆ ದುಡ್ಡು ಬೇಕು, ದುಡ್ಡು ಕೊಡು ಅಂತ ಮೋಹನ್ ಅವರು ಹೇಳ್ತಾರೆ. ಅದಕ್ಕೆ ವಿದ್ಯಾ ಆಯ್ತು ಅತ್ತೆ ಅಂತ ಹೇಳ್ತಾಳೆ. ಅಂತ ಹೇಳ್ಬಿಟ್ಟು ವಿದ್ಯಾ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅಲ್ಲಮ್ಮ ಚಿತ್ರ, ಇಷ್ಟೊಂದು ಚಿಕ್ಕ ವಿಷಯನ ಯಾಕೆ ನೀನು ದೊಡ್ಡದು ಮಾಡೋದಕ್ಕೆ ಹೋದೆ? ಕಾರಣನ ಹೇಳಿದ್ರೆ ಮುಗ್ದೋಗ್ತಿತ್ತು ಅಲ್ವೇ ಅಂತ ಮೋಹನ್ ಅವ್ರು ಹೇಳ್ತಾ ಇರ್ಬೇಕಾದ್ರೆ, ಹೌದೇ ಅಕ್ಕ, ಹೊಸವಾಗಿ ಮನೇಲಿ ರೂಲ್ಸ್ ಬಂದಿರೋದು ನಮಗೆ ಯಾವುದು ಗೊತ್ತಿಲ್ವೇ ಅಲ್ವೇ, ಇವಾಗಲೇ ಎಲ್ಲ ಗೊತ್ತಾಯ್ತಾ ಇರೋದು, ಮುಂದಕ್ಕೆ ಎಲ್ಲನೂ ನಾವು ತಿಳ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈಶ್ವರಿ ಹೇಳ್ತಾಳೆ ಹಂಗೆ ಮೋಹನ್ ಹತ್ರ. ಈಶ್ವರಿ ಕೂಡ ವ್ಯಂಗ್ಯವಾಗಿ ಹೇಳ್ತಾ ಇರುವಾಗ ಆಗ ವಿದ್ಯೆ ದುಡ್ಡನ್ನ ತಗೊಬಂದು ತಗೊಳ್ರಿ ಚಿತ್ರಕ ಅಂತ ಹೇಳ್ಬಿಟ್ಟು ದುಡ್ಡನ್ನ ಕೊಡ್ತಾಳೆ ಕೈಗೆ. ಅದಕ್ಕೆ ಚಿತ್ರ, ಅಲ್ಲ ಇವಳು ಯಾವ ದೊಡ್ಡ ಸೀಮೆ ದೊಡ್ಡ ಮನುಷ್ಯ ಅಂತ ಹೇಳ್ಬಿಟ್ಟು ನಾನು ಇವಳ ಹತ್ರ ದುಡ್ಡನ್ನ ಬೇಡ ಅಂತ ಪರಿಸ್ಥಿತಿ ಬಂತು ಈಗ. ನಾನು ಹಣೆ ಬರನೇ ಸರಿಯಿಲ್ಲ ಅಂತ ಚಿತ್ರ ಬೇಜಾರು ಮಾಡ್ಕೊಂಡು ಮನ್ಸಲ್ಲೇ ಹೇಳಿರುವಾಗ ಈಶ್ವರಿ ಮುಖನೇ ನೋಡ್ತಾ ಇರ್ತಾಳೆ. ಅದಕ್ಕೆ ಈಶ್ವರಿ, ಮೂರಡಿ ನಮ್ಮೆಲ್ಲ ದಬ್ಬಳಿಕೆ ನಡೆಸ್ತಾ ಇದೆಯಲ್ವಾ, ನಮಗೂ ಕೂಡ ಟೈಮ್ ಬರುತ್ತೆ ಕಣೆ, ಆಗ ನಿಂಗೆ ನಾನು ಸರಿಯಾಗಿ ಕೊಡ್ತೀನಿ ಅಂತ ಈಶ್ವರಿ ಮನ್ಸಲ್ಲೇ ಮಾತಾಡ್ಕೊತಾಳೆ. ಮತ್ತೆ ಇಲ್ಲಿ ಇನ್ನೊಂದವ ಚೆಲ್ವ ಮನೇಲೆ ಕುತ್ಕೊಂಡು ಯೋಚನೆ ಮಾಡ್ತಾ ಇರ್ತಾನೆ. ಇಂಥ ವಿಷಯನ ಯಾರು ಕೂಟ ಮಾತಾಡ್ಬೇಕು ಅಂತಾನೆ ಗೊತ್ತಾಯ್ತಲ್ವಲ್ಲ, ಹಳೆಂದು ತವ ಹೇಳ, ಏನ್ ಅನ್ಕೋತಾರೋ ಏನೋ, ಏನಾದ್ರೂ ಅನ್ಕೊಳ್ಳಿ, ಅವರೇ ನಮ್ಗೆ ಸಹಾಯ ಮಾಡ್ದೆ ಇನ್ಯಾರು ಮಾಡ್ತಾರೆ, ನಾನು ಅವ್ರಿಗೆ ಹೇಳ್ತೀನಿ ಅಂತ ಹೇಳ್ಕೊಂಡು ಚೆಲ್ವ ಭದ್ರನಿಗೆ ಫೋನ್ ಮಾಡ್ತಾನೆ. ಆಗ ಭದ್ರ ಮನೆಯಿಂದ ಹೊರಗಡೆ ನಿಂತ್ಕೊಂಡಿರ್ತಾನೆ. ಹೇಳಿ ಮಾವ ಅಂತ ಹೇಳ್ತಾನೆ. ಆಗ ಚೆಲ್ವ, ಅದು ಏನಿಲ್ಲ ಅಳಿ ಅಂದ್ರೆ, ಹೊಸ ತೆಂಗಿನ ಗಿಡನೆಲ್ಲ ಹಾಕಿದೆ, ಅದಕ್ಕೆ ನೀರುಗಳು ಪ್ರಾಬ್ಲಮ್ ಆಗಿತ್ತು, ಹಾಗಾಗಿ ಬೋರ್ನ ಹಾಕ್ಸಿದೆ, ತುಂಬ ಸಂದೆಗೇನೆ ನೀರು ಬಂದಿತ್ತು ಅಂತ ಚೆಲ್ವ ಹೇಳ್ತಾನೆ. ಅದಕ್ಕೆ ಹೌದಾ ಮಾವಯ್ಯ ಅಂತ ಕೇಳ್ತಾನೆ. ಆದರೆ ಹೊಸ ಕರೆಂಟಿನ ಸಮಸ್ಯೆ ಆಗಿದೆ ಅಂತ ಹೇಳ್ತಾನೆ. ಹೌದಾ, ಹತ್ರದಲ್ಲಿ ಯಾವುದೇ ಬೆಸ್ಕಾಂ ಕಲೆಕ್ಷನ್ ಇಲ್ವಾ ಅಂತ ಭದ್ರ ಕೇಳುವಾಗ, ಅದು ಇಲ್ಲ ಅಳಿ ಅಂದರೆ, ಸರ್ಕಾರಕ್ಕೆ ಅರ್ಜಿ ಕೊಟ್ಟಿವ್ನಿ, ಮತ್ತು ಅದು ಹೊಸ ದುಡ್ಡು ಕೇಳು ಕಟ್ಟಬೇಕು ಅಂತ ಹೇಳವ್ರೆ, ಅವೆಲ್ಲ ಏನು ಪರವಾಗಿಲ್ಲ ಅಳಿ ಅಂದರೆ, ಅವೆಲ್ಲ ನಾನು ನೋಡ್ಕೊತೀನಿ, ಆದರೆ ನಿಮ್ಮ ಕಡೆಯಿಂದ ಸ್ವಲ್ಪ ನೀವು ಹೇಳೋದಂಗಿದ್ರೆ ಸ್ವಲ್ಪ ಕೆಲಸ ಕೂಡ ಬಿರ್ನೆ ಆಯ್ತದೆ ಅಳಿ ಅಂದರೆ ಅಂತ ಚೆಲ್ವ ಹೇಳ್ತಾನೆ. ಅದಕ್ಕೆ ಅಷ್ಟೇ ತಾನೇ ಮಾವಯ್ಯ, ನೀವು ಏನು ಕೂಡ ಯೋಚನೆ ಮಾಡಬೇಡಿ, ಅವೆಲ್ಲ ನಾನು ನೋಡ್ಕೊತೀನಿ ಅಂತ ಭದ್ರ ಫೋನಲ್ಲೇ ಮಾತಾಡಿ ಫೋನನ್ನು ಕಟ್ ಮಾಡ್ತಾನೆ. ಆಗ ವಿದ್ಯಾ ಅಲ್ಲಿಗೆ ಬಂದು, ಏನು ಗೌಡ್ರೆ ಮಾವಯ್ಯ ಅಂತ ಫೋನ್ ಮಾಡ್ದಂಗಿತ್ತು, ನಮ್ಮ ಅಪ್ಪನೇ ಫೋನ್ ಮಾಡಿದ್ದು, ನಮ್ಮ ಅಪ್ಪನ ಕೂಟ ಮಾತಾಡ್ತಿದ್ರು ನೀವು ಅಂತ ವಿದ್ಯಾ ಕೇಳ್ತಾಳೆ. ಹೌದು ಮಾವಯ್ಯ ಬೋರ್ ಹಾಕ್ಸಿದ್ರಂತೆ, ಅದು ಸಂದೆಗೇನೆ ನೀರು ಬಂದೈತೆ ಅಂತ ಹೇಳಕ್ಕೆ ಫೋನ್ ಮಾಡಿದ್ರು ಅಂತ ಭದ್ರ ಹೇಳ್ತಾನೆ. ಅಲ್ಲ ಗೌಡ್ರೆ, ಆ ಮನೆ ಮಗಳು ನಾನು ನನ್ನ ಕೂಟನೇ ಹೇಳ್ದೆ, ನಿಮ್ಮ ಫಸ್ಟ್ ಫೋನ್ ಮಾಡಿ ಹೇಳೋರಲ್ಲ, ಪರವಾಗಿಲ್ಲ ಗೌಡ್ರೆ, ತೆಂಗಿನ ಸಸಿ ಹಾಕಿರುವೆ ನಿಮ್ಮ ಕೂಟ ತೋರಿಸ್ಬೇಕು ಅಂತ ಶಾನದಿಂದ ನಮ್ಮ ಅಪ್ಪಯ್ಯ ಕನಸುಗಳನ್ನ ಕಂಡವ್ರೆ, ಕೊನೆಗೂ ನೀರು ಸಂದೆಗೆ ಬಂದಿತ್ತಲ್ಲ, ನಂಗೆ ಅದೇ ಖುಷಿ ಆಯಿತು ಅಂತ ವಿದ್ಯಾ ಹೇಳ್ತಾಳೆ. ಅಂತ ಹೇಳ್ಬಿಟ್ಟು ಕಾಫಿ ತಗೊಳ್ಳಿ ಅಂತ ಕಾಫಿ ಕೊಟ್ಟಿದ ತಕ್ಷಣ ಭದ್ರ ಅಲ್ಲಿಂದ ಹೊಂಟೋಗ್ಬಿಡ್ತಾನೆ. ಅಟ್ಟಿಗೆ ನಾನು ಸ್ವಲ್ಪ ಫೋನ್ ಮಾಡ್ತೀನಿ ಅಂತ ಅನ್ಕೊಂಡು ವಿದ್ಯಾ ಅಲ್ಲಿಂದ ಹೊಂಟೋಗ್ಬಿಟ್ರೆ, ಈ ಕಡೆ ಈಶ್ವರಿ ಮತ್ತು ಚಿತ್ರ ಬಂದು ಈ ಮಾತನ್ನೆಲ್ಲ ಕೇಳಿಸ್ಕೊಂಡು, ಅಲ್ಲ ಬಸ್ರಿ ಹೆಣ್ಸು ಅಕ್ಕಿಲಿ ಇರಬೇಕಾದ್ರೆ ಗುಂಡಿ ತೋಡೋದು ಬೋರ್ ತೋಡೋದು ಇದೆಲ್ಲ ಮಾಡೋದಿಲ್ವಲ್ಲ, ಅಂದರೆ ನಮಗೆ ಗೊತ್ತಿಲ್ಲದೆ ಇಲ್ಲೇನೋ ನಡೀತೈತೆ ಅಂದಂಗಾಯ್ತು, ಅದೇನು ಅಂತ ಆದಷ್ಟು ಬೇಗ ಪತ್ತೆ ಮಾಡಬೇಕು ಅಂತ ಅನ್ಕೋತಾಳೆ ಈಶ್ವರಿ ಮನಸ್ಸಲ್ಲಿ ಅನ್ಕೋತಾಳೆ. ಈಶ್ವರಿ ಕುತ್ಕೊಂಡು ಮನೆಯಿಂದ ಹೊರಗಡೆ ಫೋನಲ್ಲಿ ಮಾತಾಡ್ತಾ ಇರುವಾಗ ಸುಭಾಸ ಮತ್ತು ಚಿತ್ರ ಅಲ್ಲಿಗೆ ಬಂದ್ಬಿಡ್ತಾರೆ. ಸರಿ ಹಂಗಾದ್ರೆ ನಾನು ಇನ್ನೂ ಫೋನ್ ಇಡ್ತೀನಿ ಅಂದ್ಬಿಟ್ಟು ಈಶ್ವರಿ ಫೋನ್ ಇಡ್ತಾಳೆ. ಚಿತ್ರ ಕೈಲಿರೋ ಬಳೆ ನೋಡ್ಕೊಂಡು, ಏನು ಚಿತ್ರಕ್ಕ ಹೊಸ ಬಳೆನ ಅಂತ ಸುಭಾಸ ಕೇಳ್ತಾನೆ. ಹೌದು ಹೊಸ ಬಳೆನೇ, ಆದರೆ ಏನು ಮಾಡೋದು, ಆ 3 ಅಡಿನ ಮುಂದೆ ಕೈ ಒಡ್ಡಿ ಬಳೆ ತಗೊಂಡಿರೋದಲ್ವೇ, ಹೊಸ ಬಳೆ ಅನ್ನೋ ಖುಷಿನೇ ನಂಗೆ ಹೊಂಟೋಯ್ತು ಕಣ ಚಿತ್ರ ಹೇಳ್ತಾ ಇರುವಾಗ. ಹೌದು ಚಿತ್ರಕ್ಕ, ಆ 3 ಅಡಿ ಪರವಾಗಿನಿ ಕಾಲಚಿತ್ರ ಇದೆ ಅಲ್ವಾ, ನಾವೇನು ಮಾಡೋದಕ್ಕಾಗಲ್ಲ, ಸುಮ್ಮನೆ ನೋಡ್ಕೊಂಡಿರ್ಬೇಕು ಅಷ್ಟೇ ಅಂತ ಸುಭಾಸ ಹೇಳ್ತಿರುವಾಗ ಈಶ್ವರಿ, ಇಲ್ಲ ಕಣ್ಲ, ಚಕ್ರ ತಿರುಗಾಯ್ತು, ಆ 3 ಅಡಿ ವಿರುದ್ಧ ನಮಗೀಗ ಸುಳಿವು ಸಿಕ್ಕಾಯ್ತು ಅಂತ ಈಶ್ವರಿ ಹೇಳ್ತಾ ಇರುವಾಗ, ಏನಮ್ಮ ಅದು ಅಂತ ಸುಭಾಸ ಕೇಳ್ತಾರೆ. ಏನಮ್ಮ ಹೇಳ್ತಾ ಇದೆಯಾ, 3 ಅಡಿ ವಿರುದ್ಧ ಈಗ ನಮಗೆ ವಿಷಯ ಸಿಕ್ಕಾಯ್ತಾ ಅಂತ ಚಿತ್ರನೂ ಮತ್ತು ಸುಭಾಸನೂ ಕೇಳ್ತಾರೆ. ಆಗ ಈಶ್ವರಿ, ಯಾಕಂದ್ರೆ ಅವಳು ಬಸ್ರಿನೇ ಅಲ್ಲ ಅಂತ ನನಗೆ ಅನುಮಾನ ಹುಡ್ತಾ ಇದೆ ಈಗ ಅಂತ ಸುಭಾಸ ಈಶ್ವರಿ ಹೇಳ್ತಾಳೆ. ಅದಕ್ಕೆ ಅದೇನೋ ಹೇಳ್ತಾ ಇದೆಯಾ, ಅದು ಹೆಂಗೆ ನೀನು ಇಷ್ಟು ದಿಟ್ಟವಾಗಿ ಹೇಳ್ತಾ ಇದೆಯೇ ಚಿತ್ರ ಮತ್ತು ಸುಭಾಸ ಹೇಳ್ತಾ ಇರುವಾಗ
ಕೇಳ್ತಾರೆ. ಆಗ ಈಶ್ವರಿ ಚೆಲುವರಾಜ ಬೋರ್ ಹಾಕ್ಸುವಾಗ ಭದ್ರನ ಹತ್ರ ಫೋನಲ್ಲಿ ಮಾತಾಡುವಾಗ ನಾನು ಕೇಳಿಸ್ಕೊಂಡೆ. ಬಸ್ರಿ ಆದ್ರೆ ಬೋರೇ ಹಾಕ್ಸೋದಿಲ್ಲ ಅಂತ ಸಂಪ್ರದಾಯ ಅದೇ ಅಂತ ಈಶ್ವರಿ ಹೇಳುವಾಗ, ಅದಕ್ಕೆ ಅಲ್ಲವ್ವ ಅಂತ ಸಂಪ್ರದಾಯ ಇಲ್ಲದೆ ಇರ್ಬೋದು. ಇಲ್ಲ ಕಣೆ, ಆ ಕಡೆ ಹಟ್ಟಿಲಿ ಸಂಪ್ರದಾಯ ಆಗ್ತದೋ ಇಲ್ವೋ ಅಂತ ಅಂದ್ಬಿಟ್ಟು ಅವ್ರನ್ನವ್ರಿಗೆ ಫೋನ್ ಮಾಡಿ ಕೇಳಿದಾಯ್ತು ನಾನು. ಮತ್ತೆ ಮನೆಯಲ್ಲಿ ಆ ಅಜ್ಜಿ ಇರುವಾಗ ದೊಡ್ಡವರು ಅಂತ ಅವರು ನೀತಿನ ಬಿಟ್ಟು ಅನೀತಿನ ಸಂಪ್ರದಾಯ ಪಾಲನೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಕಣೆ. ಇವಾಗ ಬೇಕು ಅಂತಾನೆ ಮಾಡಿರೋದು ಈಗ. ಅಂದ್ರೆ ಅವಳು ಬಸ್ರಿ ಅಲ್ಲ ಅನ್ನೋದು ಈಗ ದಿಟ್ಟ ಆಯ್ತು. ಮತ್ತೆ ಅವಳು ಬಸ್ರಿ ಅಲ್ಲ ಅಂತ ನನಗೆ ಯಾವಾಗಲೂ ಅನುಮಾನ ಬಂದಿತ್ತು. ಮನೆಯವ್ರಿಗೆ ನಡೆದಿರೋ ಅಂತ ಬೇರೆ ಬೇರೆ ಘಟನೆಯ ಮಧ್ಯೆ ನಾನು ಆ ಕಡೆ ಹೊಸಿ ಗಮನನ ತಗೊಳಂಗಾಯ್ತು, ಈ ಕಡೆ ಗಮನನೇ ತಗೊಳಕ್ಕಾಗ್ಲಿಲ್ಲ ಅಷ್ಟೇ ಅಂತ ಈಶ್ವರಿ ಹೇಳ್ತವಾಗ, ಚಿತ್ರ ಅಲ್ಲವ್ವ, ಇದು ಒಂದೇ ಒಂದು ಕಾರಣನ ಇಟ್ಕೊಂಡು ಅಷ್ಟೊಂದು ಅವಳನ್ನ ದಿಟ್ಟವಾಗಿ ನಾವು ಅವಳನ್ನ ಪ್ರಶ್ನೆ ಮಾಡೋಕ್ಕಾಗದೆ ಅಂತ ಚಿತ್ರ ಹೇಳ್ತಿರುವಾಗ, ಅದಕ್ಕೆ ಈಶ್ವರಿ ಒಂದಲ್ಲ ಕಣೆ, ಕಾರಣ ಹುಡುಕ್ತಾ ಹೋದ್ರೆ ನಮ್ಮ ಹತ್ರ ಎಷ್ಟೊಂದು ಕಾರಣ ಸಿಗ್ತವೆ ಗೊತ್ತಾ. ಅವಳು ಒಂದಿನ ಆದರೂ ಕೂಡ ಅವಳು ನಮ್ಮ ಕಣ್ಣೆದುರುಗಡೆ ವಾಂತಿ ಮಾಡ್ಕೊಂಡಿದ್ದಾಳೆ. ಮತ್ತೆ ಬಸ್ರಿ ಹೆಂಗಸ್ರಿಗೆ ಇರಬೇಕಾಗಿರೋಂಥ ಲಕ್ಷಣಗಳು ಯಾವ ಕೂಡ ಅವಳ ಹತ್ರ ಇಲ್ವೇ ಇಲ್ಲ. ಒಂದೇ ಒಂದು ದಿನನೂ ಕೂಡ ಇಲ್ಲ. ಬಸ್ರಿ ಹೆಂಗಸ್ರುಗಳು ಎಷ್ಟೆಲ್ಲ ಜಾಗೃತೆಯಿಂದ ಇರ್ತಾರೆ. ಅವ್ರಿಗೆ ಒಂದಲ್ಲ ಎರಡಲ್ಲ ನೂರೆಲ್ಲ ಆಸೆಗಳಿರ್ತವೆ. ಆದರೆ ಅವಳ ಮುಖದಲ್ಲಿ ಒಂದಿನ ಅಲ್ಲ ಆಸೆಗಳೆಲ್ಲ ಇಲ್ಲ. ಅವಳು ಬಸ್ರಿ ಅನ್ನೋ ಖುಷಿನ ಅವಳ ಮುಖದಲ್ಲಿ ನಾವು ಒಂದಿನೂ ಕೂಡ ನೋಡಲಿಲ್ಲ. ಅದು ಸಾಲೋದಕ್ಕೆ ಅಂತ 5 ತಿಂಗಳು ಅಂತ ಹೇಳ್ತಾಳೆ. 5 ತಿಂಗಳಾದ್ರೂ ಹೊಟ್ಟೆನೇ ಮುಂದೆ ಬರಲಿಲ್ಲ ಅವಳದು. ಬಸ್ರಿ ಹೆಂಗಸ್ರು ಒಬ್ರು ದಪ್ಪ ಆಯ್ತಾರೆ, ಹೊಟ್ಟೆ ಕೂಡ ದಪ್ಪ ಆಗಲಿಲ್ಲ, ಅವಳು ಕೂಡ ದಪ್ಪ ಆಗಲಿಲ್ಲ, ಹೆಂಗವಳು ಹಂಗೆ ಅವಳೆ. ಅದು ಬಸ್ರಿ ಲಕ್ಷಣ ಅಂತೂ ಅವಳ ಮಕ್ಕಳಲ್ಲಿ ಕಾಣೋಕೆ ಇಲ್ಲ. ಅದ್ಯಾವುದು ಕೂಡ 3 ಅಡಿ ವಿಷಯದಲ್ಲಿ ಇದಾವು ಆಗಲೇ ಇಲ್ಲ. ಅದೆಲ್ಲ ಬಿಟ್ಟಾಕು ನೋಡು. ಬಸ್ರಿ ಹೆಂಗಸ್ರು ಅವಳು ಡಾಕ್ಟ್ರು ಬೇರೆ ಆಯ್ತೀನಿ ಅಂತ ಅವಳೆ. ನಾನು ಹಿಂಗಂತ ಮನೇಲಿ ಮಾತಾಡಿದ ತಕ್ಷಣ ಅಷ್ಟೊಂದು ಪದರುಗಿರ್ತಾವಳೆ ಅಂದರೆ ಅವಳು ಏನೋ ಒಂದು ವಿಷಯನ ನಮ್ಮಿಂದ ಮುಚ್ಚಿಡ್ತಾವಳೆ ಅಂತ. ಹಾಗಾಗಿ ಅವಳು ಬಸ್ರಿ ಅಲ್ಲ ಅನ್ನೋದಕ್ಕೆ ಇಷ್ಟೊಂದೇ ಕಾರಣ ಇದ್ವಲ್ಲ ನಮ್ಮ ಮುಂದ್ಕಟ್ಟೆ ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ಚಿತ್ರ, ಹೌದವ್ವ, ಹಾಗಾದ್ರೆ ಸುಳ್ಳು ಹೇಳ್ತಾವಳ ಅವಳು ನಮ್ಮ ಕುಟ. ಚಿತ್ರ ಹೇಳ್ತಿರುವಾಗ, ಹೌದು, ಅವಳು ಸುಳ್ಳಿನ ಕಂತೆನೇ ಇಕ್ಕವಳೆ. ಅವಳು ಸುಳ್ಳಿನ ಮುಖನ ಎಲ್ಲರ ಮುಂದೆ ಹೇಗೆ ಕಳಿಸ್ತೀನಿ ಅಂತ ನೋಡ್ಕೊ ಅಂತ ಈಶ್ವರಿ ಹೇಳ್ತಾಳೆ. ಅವ್ವ ಹಾಗಿದ್ರೆ ಏನು ಮಾಡ್ತೀಯ ನೀನು? ಸುಭಾಸ ಕೇಳ್ತಿರುವಾಗ, ಹೇಳಿಲ್ವ ನಾನು ಟೈಮು ನನ್ನ ಕಡೆ ಬಂದಾಗ ನಾನು ಅವಳ ದರ್ಪನ ಕಡಿಮೆ ಮಾಡ್ತೀನಿ ಅಂತ ಹೇಳಿಲ್ವಾ? ಈಗ ಟೈಮು ನನ್ನ ಕಡೆ ಐತಿ. ಅವಳು ಇಷ್ಟು ದಿನ ಸುಳ್ಳಿನ ಮುಖವಾಡನ ಮನೆಯವ್ರ ಮುಂದೆ ಆದಷ್ಟು ಬಿರ್ನೆ ಕಳಿಸ್ತೀನಿ ನೋಡ್ತಾರು ಅಂತ ಈಶ್ವರಿ ಹೇಳ್ತಾಳೆ. ಈಶ್ವರಿ ಮತ್ತು ಚಿತ್ರ ಮೋಹನ ಒಂದಷ್ಟು ಪಾತ್ರೆಗಳನ್ನ ಹಾಕೊಂಡು ಕ್ಲೀನ್ ಮಾಡುವಾಗ ಆಗ ವಿದ್ಯಾ ಅಲ್ಲಿಗೆ ಬಂದು ತಗೊಳ್ಳಿ ಅತ್ತೆ ಅಂತ ಹೇಳ್ಬಿಟ್ಟು ಎಲ್ಲರೂ ಕಾಪಿ ಕೊಡ್ತಾಳೆ. ಅಲ್ಲಮ್ಮ ವಿದ್ಯಾ, ಇದೆಲ್ಲ ಯಾಕೆ ಮಾಡೋಕ್ಕೋದೆ ನೀನು? ಚಂಪನ ಕುಟ ಹೇಳಿದ್ರೆ ಅವಳೇ ಮಾಡ್ತಿರ್ಲಿಲ್ವೇ ಅಂತ ಮೋಹನ ಹೇಳ್ತಾಳೆ. ಅದಕ್ಕೆ ಪರವಾಗಿಲ್ಲ ಚಿಕ್ಕತ್ತೆ ಅಂತ ಹೇಳ್ಬಿಟ್ಟು ವಿದ್ಯಾನೇ ಕಾಪಿ ಕೊಡ್ತಾಳೆ. ಮುದ್ದು ಸೊಸೆ ಅಂತ ಹೋಗ್ತಿರೋ ವಿದ್ಯಾನ ಈಶ್ವರಿ ಕರೆದು ನಿಲ್ಲಿಸ್ತಾಳೆ. ಹೇಳಿ ಚಿಕ್ಕತ್ತೆ ಅಂತ ವಿದ್ಯಾ ವಾಪಸ್ ಬಂದು ಕೇಳ್ತಾಳೆ. ಅಲ್ಲ ಮುದ್ದು ಸೊಸೆ, ನೀನು ಈ ಮನೆ ಯಜಮಾನಿನೇ ಇರ್ಬೋದು, ಈಗ ನೀನು ಬಸ್ರಿ ಹೆಂಗಸು, ಈ ಥರ ಎಲ್ಲ ಕೆಲಸ ಮಾಡಬಾರ್ದು. ಚಿಕ್ಕ ಪುಟ್ಟ ಕೆಲಸವನ್ನು ಮಾಡ್ಕೊಂಡು ಲವಲವಿಕೆಯಿಂದ ಇದ್ದರೆ ಮಕ್ಕಳು ಸಂದಾಗೇನೆ ಇರ್ತವೆ. ಅಂದಾಗೆ ಮುದ್ದು ಸೊಸೆ, ನಾನು ನಿನ್ನ ಒಂದು ಮಾತು ಕೇಳ್ತೀನಿ, ತಪ್ಪು ತಿಳ್ಕೊಬೇಡ ಅಂತ ಈಶ್ವರಿ ಕೇಳ್ತಾಳೆ. ಅದಕ್ಕೆ ಪರವಾಗಿಲ್ಲ ಕೇಳತ್ತೆ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲ ಮುದ್ದು ಸೊಸೆ, 5 ತಿಂಗಳು ಬಸ್ರಿ ಅಂತ ಹೇಳ್ತಿದೀಯ. ಬಸ್ರಿಗಿರುವ ಲಕ್ಷಣಗಳು ಒಂದು ಸ್ವಲ್ಪನೂ ಕೂಡ ನಿನ್ನ ಹತ್ರ ಇಲ್ವಲ್ಲ? ವಾಂತಿ, ಸುಸ್ತು, ಒಂದಿನ ಮಟ್ಕಾದ್ರೂ ನೀನು ಸುಸ್ತು ಅಂತ ಹೇಳಲೇ ಇಲ್ಲ. ಚಿತ್ರ, ನಾನು ಬಸ್ರಿ ಆಗಿರುವಾಗಲೇ ನನಗೆ ಒಂದು 2-3 ತಿಂಗಳು ಆಯ್ತಿದ್ವಾಗಲೇ ವಿಪರೀತ ವಾಂತಿ, ಸುಸ್ತು, ಕೆಲಸ ಮಾಡೋಕೆ ಆಗ್ತಾನೆ ಇರಲಿಲ್ಲ. ಆದರೂ ಮುದ್ದು ಸೊಸೆ ಇಷ್ಟೊಂದು ಲವಲವಿಕೆಯಿಂದ ಇದೆಯಲ್ಲ, ಇದ್ರು ಹೇಗೆ ಸಾಧ್ಯ ನಿಂಗೆ? ಹೇಳವ ಅಂತ ಈಶ್ವರಿ ಕೇಳ್ತಾಳೆ ವಿದ್ಯುಂಗೆ. ಅದಕ್ಕೆ ಈಶ್ವರಿ, ಅದು ಒಬ್ಬೊಬ್ರಿಗೆ ಈ ಥರ ಆಗ್ತದೆ, ಒಬ್ರಿಗೆ ಆಗೋದಿಲ್ಲ ಅಂತ ಮೋಹನ ಹೇಳ್ತಾಳೆ. ಸರಿ ಆಯಿತು, ಅದಕ್ಕೆ ಇದೆಲ್ಲ ನನಗೆ ಗೊತ್ತೇ ಇರಲಿಲ್ಲ, ನೀ ಹೇಳಿದ್ಮೇಲೆ ಗೊತ್ತಾಗಿರೋದು ಅಂದಾಗೆ ನೀನು ಹೇಳೋರೆ ಮಾತನ್ನು ಒಪ್ಕೊಳ್ಳೋಣ. ಆದರೆ ಮುದ್ದು ಸೊಸೆಗೆ 5 ತಿಂಗಳು ಅಂತ ಹೇಳ್ತಿದ್ರೆ ಹೊಟ್ಟೆ ಸ್ವಲ್ಪನೂ ಒಂಚೂರು ಮುಂದಕ್ಕೆ ಬರಲಿಲ್ಲ ಅಲ್ಲ? ಹೊಟ್ಟೆ ಎಲ್ರಿಗೂ ಕೂಡ ಕಾಣ್ತಾವಲ್ವಾ, ಯಾಕೆ ಅದೇ ಕಾಣಿಸ್ತಾ ಇಲ್ಲ ಅಂತ ಈಶ್ವರಿ ಪ್ರಶ್ನೆ ಮಾಡ್ತಾಳೆ. ಈ ಮಾತನ್ನ ಕೇಳಿಸ್ಕೊಂಡು ಇಲ್ಲಿ ವಿದ್ಯಾ ತುಂಬಾನೇ ಗಾಬರಿ ಆಗ್ತಾಳೆ. ಹೌದು, ಬಸ್ರಿ ಹೊಟ್ಟೆ ಒಂಚೂರು ಕಾಣ್ತಾನೆ ಇಲ್ಲ ಅಂದರೆ ಹೊಟ್ಟೆ ಒಳಗಡೆ ಮಗು ಸಂದಾಗಿ ಬೆಳೀತಾ ಇರೋದೋ ಇಲ್ವೋ ಅಂತ ಚಿತ್ರ ಹೇಳ್ತಾಳೆ. ಅಲ್ಲಿಗೆ ಬಂದು ನಿಂತ್ಕೊಂಡು ಈ ಮಾತನ್ನ ಕೇಳಿಸ್ಕೊಂಡು, ಏನು ಚಿತ್ರಕ್ಕ, ಅಲ್ಲ ಮೈ ಮೇಲೆ ಪ್ರಜ್ಞೆ ಇದ್ದತ್ತೋ ಇಲ್ವೋ ನಿಂಗೆ? ಏನು ಮಾತು ಅಂತ ಆಡ್ತಿದ್ಯಾ ನೀನು ಅಂತ ಭದ್ರ ಬೈತಾನೆ.
ಅದು ಆಗಲ್ಲ ಭದ್ರ, ನನ್ನ ಮಾತು ಕೇಳು. ನನ್ನ ಮಾತಿನ ಅರ್ಥ ಏನಪ್ಪಾ ಅಂದರೆ, ಇವಳಿಗೆ 5 ತಿಂಗಳು ಆಗೈತಲ್ಲ, ಮಗು ಹೊಟ್ಟೆನಾಗೆ ಚೆಂದಾಗಿ ಬೆಳೀತದೋ ಇಲ್ವೋ ಅಂತ ಹೇಳಕ್ಕೆ ನಾನು ಹೇಳಿರೋದು ಅಷ್ಟೇ ಅಂತ ಚಿತ್ರ ಹೇಳಿದ ತಕ್ಷಣ ಆಗ ಭದ್ರ ವಿದ್ಯುನ್ ಹೊಟ್ಟೆ ಮೇಲೆ ಕೈ ಇಡ್ತಾನೆ. ಚಿತ್ರಕ್ಕ ಅಪ್ಪಿ ತಪ್ಪಿಯೂ ಕೂಡ ಇನ್ನೊಂದು ಕಿಟ ನೀನು ಹಿಂಗೆಲ್ಲ ಮಾತಾಡಬೇಡ ಅಂತ ಭದ್ರ ವಾರ್ನಿಂಗ್ ಕೊಡ್ತಾನೆ. ಸರಿ ಆಯಿತು ಭದ್ರ, ನಿನ್ನ ಮನಸ್ಸಿಗೆ ಬೇಸರ ಆಯ್ತದೆ ಅಂದಂಗಾದ್ರೆ ನಾನು ಮಾತಾಡೋಕ್ಕಿಲ್ಲ. ಆದ್ರೂ ಭದ್ರ, ನಮ್ಮ ಹಟ್ಟಿ ಮಗು ಅಲ್ವೇ ಇದು, ನಮ್ಮೆಲ್ಲರೂ ಕೂಡ ದಿಗ್ಲು ಅನ್ನೋದಿರ್ತದೆ ಅಲ್ವೇ, ಅದಕ್ಕೋಸ್ಕರನೇ ನಾನು ಹೇಳಿರೋದು ಅಷ್ಟೇ ಅಂತ ಹೇಳ್ತಾಳೆ ಚಿತ್ರ. ಹೌದು, ಚಿತ್ರ ಹೇಳ್ತಾ ಇರೋದು ಕೂಡ ಸರಿಯಾಗಿದೆ ನೋಡು, ನಮ್ಮ ಹಟ್ಟಿ ವಾರಸ್ತರ ಆಗೋಳು, ಹಾಗಾಗಿನೇ ಎಲ್ರು ಈ ವಿಷಯದಲ್ಲಿ ಈಗ ದಿಗ್ಲಾಗಿ ಆಗುತ್ತದಲ್ವೇ. ಹಾಗಾದ್ರೆ ಒಂದು ಕೆಲಸ ಮಾಡು, ಇನ್ನೂ ಒಂದು ಕಿಟ ಸ್ಕ್ಯಾನಿಂಗ್ ಮಾಡಿದ್ರೆ ಮಾಡಿಸಿದ್ರೆ ಹೇಗೆ ಅಂತ ಈಶ್ವರಿ ಹೇಳ್ತಾಳೆ. ಈ ಮಾತ್ರ ಸ್ಕ್ಯಾನಿಂಗನ್ನು ಮಾತನ್ನ ಕೇಳಿಸ್ಕೊಂಡು ಮೋಹನ ಮತ್ತು ವಿದ್ಯಾ ತುಂಬಾನೇ ಗಾಬರಿಯಾಗಿ ಮುಖ ನೋಡ್ಕೊತಾ ಇರ್ತಾರೆ. ಹೌದು, ಈ ವಿಷಯದಲ್ಲಿ ಮನ್ಸೆಲ್ಲ ಯಾಕೆ ನಾವೀಗ ದಿಬ್ಲುಗಿಡ್ಬೇಕು, ನಡಿಯಮ್ಮಿ ಹೋಗ್ಬಿಟ್ಟು ಇನ್ನೊಂದು ಕಡೆ ಸ್ಕ್ಯಾನಿಂಗ್ ಮಾಡ್ಕೊ ಬರುಮ ಅಂತ ಭದ್ರ ವಿದ್ಯಾಗೆ ಹೇಳ್ತಾನೆ. ಭದ್ರ ಹೇಳ್ತಾ ಎಷ್ಟು ಗೌಡ್ರೆ ಈಗ ಹೋಗುದಾ ಅಂತ ಕೇಳ್ತಾಳೆ. ಹೌದಮ್ಮಿ, ಅದಕ್ಕೆ ಮೀನ ಮೇಷ ಎಣಿಸ್ಬಾರ್ದು ನೋಡು, ನನ್ನ ಮಗಿನ ವಿಷಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ನಾನು ಯಾರ ರಿಸ್ಕ್ ಕೂಡ ತೆಗೋಕೆ ಆಸೆ ಪಡುವುದಿಲ್ಲ. ಹಾಗಾಗಿ ಈಗಲೇ ಹೋಗ್ಬಿಟ್ಟು ಸ್ಕ್ಯಾನಿಂಗ್ ಮಾಡಿಸ್ಕೊ ಬರುಮ ನಡಿ ಅಂತ ಭದ್ರ ಹೇಳುವಾಗ, ಅಲ್ಲ ಭದ್ರ, ಡಾಕ್ಟ್ರು ಏನಂತ ಹೇಳಿದ್ದಾರೆ, ಪದೇ ಪದೇ ಸ್ಕ್ಯಾನಿಂಗ್ ಮಾಡಿಸ್ಬಾರ್ದು, ಇದರಿಂದ ಮಗುಗೆ ಸಮಸ್ಯೆ ಆಯ್ತದೆ ಅಂತ ಹೇಳಿದ್ರಲ್ಲ, ಇನ್ನ 2 ತಿಂಗಳಿಗೆ ಸ್ಕ್ಯಾನಿಂಗು ಇದೆ ಅಲ್ವಾ, ಆಗ ನಡೆದ್ರಾಯ್ತು ಅಂತ ಮೋಹನ ಹೇಳ್ತಾಳೆ. ಅಲ್ಲವಾ ಮತ್ತೆ ಕೂಸು ಅಂತ ಭದ್ರ ಹೇಳ್ತಿರುವಾಗ ಮಗುಗೆ ಯಾವ ಅಪಾಯನೂ ಕೂಡ ಇಲ್ಲ ಒಂದೊಂದ್ಕಿತ ಡಾಕ್ಟ್ರುನು 5 ತಿಂಗಳು ಆದ್ಮೇಲೆ ಮಗು ಬೆಳವಣಿಗೆ ಸಂದೇಗೆ ಆಯ್ತದೆ ಅಂತ, ಆಗ್ಲೇನೆ ಒಬ್ಬೊಬ್ರಿಗೆ ಹೊಟ್ಟೆ ಕಾಣ್ತದೆ ಅಂತ ಹೇಳಿದ್ದಾರೆ. ನೋಡು, ಮಗಿನ ವಿಷಯದಲ್ಲಿ ನೀನು ಯಾವುದನ್ನೇ ಆಗ್ಲಿ ಭಯ ಪಡ್ಕೋಕೆ ಹೋಗ್ಬೇಡ, ಮಗು ಸಂದಾಗೇನೆ ಇದೆ ಹೊಟ್ಟೆಲಿ. ಮೋಹನ್ ಅವ್ರು ಹೇಳಿದ ತಕ್ಷಣ ಸರಿ ಹಾಗಾದ್ರೆ ಅಷ್ಟಾದ್ರೆ ಸಾಕವ ಅಂತ ಹೇಳ್ಬಿಟ್ಟು ಭದ್ರ ಅಲ್ಲಿಂದ ಹೊರಟ್ಬಿಡ್ತಾನೆ. ಪರವಾಗಿಲ್ಲ, ಅತ್ತೆ ಸೊಸೆ ಸೇರ್ಕೊಂಡು ಚೆನ್ನಾಗಿ ಆಟ ಆಡ್ತಿದ್ದೀರಾ, ಆದ್ರೂ ಈ ಚದುರಂಗ ಆಟದಲ್ಲಿ ಈ 3 ಅಡಿನ ಹೆಂಗ್ ಹೊಡೆದು ಉಳಿಸ್ತೀನಿ ನೋಡ್ತಿರು ಈಶ್ವರಿ ಮನ್ಸಲ್ಲೇ ಮಾತಾಡ್ಕೊತಾ ಇರ್ತಾಳೆ. ಮತ್ತೆ ಅವಳು ಅವ್ರ ಅಮ್ಮನ ಜೊತೆ ರತ್ನ ತಾವ ಮಾತಾಡೋಕೆ ಅಂತ ಅಂದ್ಬಿಟ್ಟು ರೂಮ್ಗೆ ಹೊಂಟೋಯ್ತಾಳೆ. ಸೊ ಅವಳು ರೂಮ್ಗೆ ಹೋದಾಗ ಅಲ್ಲಿ ಈಶ್ವರಿ ಅನ್ಕೋತಾಳೆ, ಇವಳು ರೂಮ್ಗೆ ಹೋಗಿ ಗುಟ್ಟಾಗಿ ಏನೋ ಮಾತಾಡುವಾಗ ಏನೋ ನಡೆಸ್ತಾವಳೆ ಅಂತ ಈಶ್ವರಿ ಅಲ್ಲಿಗೆ ಅನ್ಕೋತಾಳೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ. ಯಾರು ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ವಿಡಿಯೋಸ್ ಬೇಕಾದರೆ ನಾನು ಹಾಕೋ ವಿಡಿಯೋಸ್ ಎಲ್ಲ ನೋಟಿಫಿಕೇಶನ್ಗೆ ಬೇಗ ಬರುತ್ತೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರೋ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಪೋರ್ಟ್ ಯಾವಾಗಲೂ ಇದೇ ರೀತಿ ಇರಲಿ. ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸ್ಮೈಲಿಂಗ್. ಥ್ಯಾಂಕ್ ಯು ಆಲ್. ಬಾಯ್.